ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಂಗೆ ಗೊತ್ತು ನೀವು ನನ್ನ ಮಿಸ್ ಮಾಡ್ಕೊಂಡ್ರಿ ಅಂತ ಅಲ್ವಾ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನಿವತ್ತು ನಿಮಗೋಸ್ಕರ ಏನು ತೊಗೊಂಡ್ಬಂದಿದ್ದೀನಿ, ಒಂದು ಒಳ್ಳೆ ಡೆಸರ್ಟ್ ತೊಗೊಂಬಂದಿದ್ದೀನಿ. ತುಂಬ ಕ್ರೇವಿಂಗ್ ಆಗ್ತಾ ಇದೆ, ಕೇಕ್ ತಿನ್ನಬೇಕು ಅನ್ನಿಸ್ತಾ, ಬಟ್ ಟೈಮ್ ಆಗಿದೆ, ಇಲ್ಲ ಏನು ಮಾಡೋದು ಅಂತಂದರೆ ಇಲ್ಲಿ ನೋಡಿ, ಕ್ವಿಕ್ಕಾಗಿ ನಿಮ್ಮ ಮನೇಲಿ ನೀವು ಈಸಿಯಾಗಿ ಕೇಕ್ನ ಮಾಡ್ಕೋಬೋದು. ಯಾವ ರೀತಿ ಅಂತೀರಾ? ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸು, ಒಳ್ಳೆ ಪೇಸ್ಟ್ರೀಸ್ ಥರ ಟೇಸ್ಟು. ಹಾಗಾದರೆ ಹೇಗೆ ಮಾಡೋದು, ಇದಕ್ಕೆಲ್ಲ ಏನು ಬೇಕು, ಯಾವ ರೀತಿ ಮಾಡೋದು, ಎಷ್ಟೊತ್ತಾಗುತ್ತೆ ನೋಡ್ಕೊಂಬರೋಣ. ಹಾಗಾದರೆ ಅದಕ್ಕಿಂತ ಮುಂಚೆ ಗೊತ್ತಲ್ವ ಏನು ಮಾಡಬೇಕು ಅಂತ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆಯ ತನಕ ನೋಡಿ, ಏನೆಲ್ಲ ಸ್ಟೆಪ್ಸ್ ಇದೆ, ಹೇಗೆಲ್ಲ ಇದೆ ಅಂತ ಹೇಳ್ತಾ ಬರ್ತೀನಿ. ಬನ್ನಿ ಹಾಗಾದರೆ ಫಸ್ಟ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಸೊ ಇಷ್ಟು ಐಟಮ್ ಇದ್ದರೆ ಸಾಕು, ಟೇಸ್ಟಿಯಾಗಿರುವಂಥ ಕೇಕು ರೆಡಿ ಆಗುತ್ತೆ. ಹೇಗೆ? ಇಲ್ಲಿ ನೋಡಿ, ಒಂದು 10 ರೂಪೀಸ್ದು ಓರಿಯೋ ಮಿಲ್ಕ್ ತೊಗೊಂಡಿದ್ದೀನಿ, ಅಂದರೆ ಬಿಸ್ಕೆಟು. ದೆನ್ ಇಲ್ಲಿ ಯೂನಿಬಿಕ್ ಕುಕ್ಕೀಸು ಚಾಕ್ಲೇಟ್ ಫ್ಲೇವರ್ನ ತೊಗೊಂಡಿದ್ದೀನಿ, ದೊಡ್ಡ ಪ್ಯಾಕೆಟಲ್ಲಿ ಚಿಕ್ಕ ಚಿಕ್ಕದು ಬರುತ್ತಲ್ವ ಅದು. 1 ಅಥವಾ 1.5 ಟೇಬಲ್ ಸ್ಪೂನ್ ಸಕ್ಕರೆ, ಒಂದು ಚಿಕ್ಕ ಲೋಟ ಹಾಲು, ದೆನ್ ಹರ್ಷೀಸ್ ಸಿರಪ್, ಚಾಕ್ಲೇಟ್ ಸಿರಪ್. ನಾನು ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದ್ರಿಂದ ಚಾಕ್ಲೇಟ್ ಸಿರಪ್ ತೊಗೊಂಡಿದ್ದೀನಿ. 10 ರೂಪೀಸ್ದು ಒಂದು 2 ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ನೀವು ಗಾರ್ನಿಷಿಗಾಗಿರ್ಬೋದು ಅಥವಾ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಬರಲಿಕ್ಕೋಸ್ಕರನೂ ನೀವು ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ನಾನು ಒಂದು 10 ರೂಪೀಸ್ದು ಜೆಮ್ಸ್ ಕೂಡ ತೊಗೊಂಡಿದ್ದೀನಿ, ಇದು ಅಷ್ಟೇ ಗಾರ್ನಿಷಿಗೋಸ್ಕರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ನನ್ನ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದು, ಈ ಬ್ರೆಡ್ಡು. ನಾನು ಯಾವುದೇ ರೀತಿ ಈಸ್ಟ್ ಹಾಕಿ ಸಪ್ರೇಟ್ ಮೈದಾ ಹಾಕೋದು ಅಥವಾ ವೀಟ್ ಫ್ಲೋರ್ನ ಹಾಕಿಬಿಟ್ಟು ನಾನು ಯಾವುದೇ ರೀತಿ ಬೇಸ್ನ ರೆಡಿ ಮಾಡ್ಕೊತಾ ಇಲ್ಲ. ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಮನೇಲಿರುವಂಥ ಬ್ರೆಡ್ಡಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಸಕ್ಕರೆನ ಶುಗರ್ ಸಿರಪ್ ಮಾಡ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಎತ್ತಿಟ್ಬಿಡ್ತೀನಿ. ಸೊ ಸ್ವಲ್ಪ ಸಕ್ಕರೆ ಕರಗಲಿ, ಆ ಕರಗೋಷ್ಟೊತ್ತಿಗೆ ನಾನು ಸ್ಟೆಪ್ಸ್ ಎಲ್ಲ ನಾನು ಮುಗಿಸ್ಕೋಬೋದು. ಫಸ್ಟ್ ಒಂದು 10 ರೂಪಾಯಿ ಓರಿಯೋ ಬಿಸ್ಕಿಟ್ ಪ್ಯಾಕೆಟ್ ಏನು ಬರುತ್ತೆ, ಯೂಶಲಿ ನಾನು ಒಳಗಡೆ ವೈಟ್ ಕಲರ್ ಮಿಲ್ಕ್ ಫ್ಲೇವರ್ ಏನಿರುತ್ತೆ ಅದನ್ನೇ ತೊಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಒಂದು 10 ರೂಪಾಯಿದು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ದೆನ್ ಯೂನಿಬಿಕ್ ಕುಕ್ಕೀಸಲ್ಲಿ ನಾನು ಒಂದು ಅರ್ಧ ಪ್ಯಾಕೆಟ್ ತೊಗೊತೀನಿ, ನಾಟ್ ಈವನ್ ಒಂದು ಫುಲ್ ಪ್ಯಾಕೆಟ್ ಕೂಡ ಹಾಕಲ್ಲ, ಜಸ್ಟ್ ಒಂದು 4 to 5 ಬಿಸ್ಕೆಟ್ಸ್ ತೊಗೊತೀನಿ. ಇದು ನೀವೊಂದು ಬ್ರೆಡ್ ಏನಿರುತ್ತಲ್ವ, ಒಂದು ಸೈಜ್ ನಾರ್ಮಲ್ ಸೈಜ್ ಬರುತ್ತೆ, ದೊಡ್ಡ ಸೈಜ್ ಬ್ರೆಡ್ಡು ಬರುತ್ತೆ, ಚಿಕ್ಕ ಸೈಜು ಬರುತ್ತೆ. ಸೊ ಚಿಕ್ಕ ಸೈಜಲ್ಲೇ ನೀವು ಈ ಕ್ರೀಮ್ನೆಲ್ಲ ಹಾಕೋಷ್ಟೊತ್ತಿಗೆ ದೊಡ್ಡ ಸೈಜ್ ಬ್ರೆಡ್ ಆಗಿಬಿಡುತ್ತೆ. ಸೊ ನೋಡಿದ್ರಲ್ವ, ಒಂದು 5 ಯೂನಿಬಿಕ್ ಕುಕ್ಕೀಸ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಎಲ್ಲರೂ ತೋರಿಸೋ ರೀತಿಯಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟ್ ಇಲ್ಲಿ ಒರಿಯೋ ಬಿಸ್ಕೆಟ್ಸ್ನ ಓಪನ್ ಮಾಡಿಕೊಂಡು ಅದರಲ್ಲಿರುವಂಥ ಕ್ರೀಮ್, ಆ ವೈಟ್ ಭಾಗ ಏನಿದೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ಚಾಕ್ಲೇಟ್ ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ? ಸೊ ಈ ರೀತಿಯಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಆ ಚಾಕ್ಲೇಟ್ ಫ್ಲೇವರ್ ಸಪ್ರೇಟಾಗಿ ಸಿಗುತ್ತೆ. ಮತ್ತು ಈ ಮಿಲ್ಕ್ ಕ್ರೀಮಿ ಫ್ಲೇವರ್ ಏನಿರುತ್ತೋ ಇದು ಕೂಡ ನಿಮಗೆ ಸಪ್ರೇಟಾಗಿ ಸಿಗುತ್ತೆ. ಸೊ ಸಾಕು, ಒಂದು 10 ರೂಪಾಯಿ ಪ್ಯಾಕೆಟ್ ಮಾಡಿಕೊಂಡ್ರೆ ಆರಾಮ್ಸೆ ಒಬ್ಬರಲ್ಲ ಇಬ್ಬರು ತಿನ್ಬೋದು ಅನಿಸುತ್ತೆ, ಅಷ್ಟು ದೊಡ್ಡ ಕೇಕ್ ಅಂತಲೇ ನಿಮಗೆ ಫೀಲ್ ಆಗುತ್ತೆ. ಇಷ್ಟನ್ನು ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಸೊ ತುಂಬ ಈಸಿ, ಮನೇಲೇ ಇರುವಂಥ ಐಟಮ್ಸ್ಗಳಲ್ಲಿ ಟೇಸ್ಟಿಯಾಗಿ ಕೇಕ್ನ ಮಾಡ್ಕೋಬೋದು. ಸೊ ಇದಾದಮೇಲೆ ನಾನೇನು ಮಾಡ್ತೀನಿ, ಒಂದು ಪುಟ್ಟ ಮಿಕ್ಸಿ ಜಾರ್ಗೆ ಈ ಬಿಸ್ಕೆಟ್ಸ್ಗಳನ್ನೆಲ್ಲ ಪುಡಿ ಮಾಡಿ ಹಾಕೋತೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ ನೋಡ್ತಾ ಇರಿ, ಹಾಗೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಆಯಿತಾ? ಸೊ ಚಾನಲ್ನ ಇಷ್ಟಪಡ್ತಿದ್ದೀರಾ ಅನ್ಕೊತೀನಿ, ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅನ್ಕೊತೀನಿ, ಇಷ್ಟ ಆಗ್ತಿದೆ ಅಂತಲೂ ಅನ್ಕೊತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡಿ, ಕಮೆಂಟ್ ತಿಳಿಸಿ. ಸೊ ನನಗೂ ನೆಕ್ಸ್ಟ್ ಏನು ಮಾಡ್ಬೋದು, ಏನೆಲ್ಲ ಮೆರಿಟ್ಸ್ ಏನಿದೆ, ಡಿಮೆರಿಟ್ಸ್ ಏನಿದೆ ಅನ್ನೋದು ಅರ್ಥ ಆಗುತ್ತೆ, ಗೊತ್ತಾಗುತ್ತಲ್ವಾ? ಸೊ ನನಗೂ ಒಂಥರ ಏನಂತಾರೆ, ಪ್ರೋತ್ಸಾಹ ಕೊಟ್ಟಂಗೂ ಆಗುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟಲ್ಲಿ ತಿಳಿಸಿ, ಟ್ರೈ ಮಾಡಿ, ರೆಸಿಪೀಸ್ಗಳನ್ನೆಲ್ಲ ಹೇಗೆ ಅನ್ನಿಸ್ತು ಅಂತ ತಿಳಿಸಿ, ಆಯ್ತಲ್ವಾ? ಸೊ ಫ್ರೆಂಡ್ಸ್ ನೋಡಿದ್ರಾ, ಇಲ್ಲಿ ಎಲ್ಲ ಬಿಸ್ಕೆಟ್ಗಳನ್ನು ನಾನು ಏನು ಮಾಡಿದ್ದೀನಿ, ಆ ಪೌಡರ್ ಮಾಡಲಿಕ್ಕೋಸ್ಕರ ಹಾಗೆ ಡ್ರೈ ಪೌಡರ್ನ ಫಸ್ಟ್ ಮಾಡಿಕೊಂಡೆ, ಯಾಕಂದರೆ ಅದು ಬೇಗ ಗ್ರೈಂಡ್ ಆಗಬೇಕು ಅನ್ನೋ ಕಾರಣಕ್ಕೆ. ಸೊ ಈ ರೀತಿಯಲ್ಲಿ ಫೈನ್ ಪೌಡರ್ ಆಗಬೇಕು. ಎಲ್ಲ ಬಿಸ್ಕೆಟನ್ನು ಒಟ್ಟಿಗೆ ಹಾಕಿದ್ದೀನಿ. ನಿಮ್ಗೆ ಇನ್ ಕೇಸ್ ಬೇಕು ಅಂದರೆ ಮಾರಿ ಬಿಸ್ಕೆಟ್ ಕೂಡ ಆ್ಯಡ್ ಮಾಡ್ಕೋಬಹುದು. ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಬರೀ ಚಾಕ್ಲೇಟ್ ತೊಂದೇ ಮಾಡಿದ್ದೀನಿ. ದೆನ್ ಇದಕ್ಕೆ ಒಂದು ಅರ್ಧ ಲೋಟ, ಅಂದರೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಹಾಲನ್ನು ಹಾಕಿ, ಮತ್ತು ಹರ್ಷೀಸ್ ಸಿರಪ್, ಇದು ಆಪ್ಷನ್, ನಿಮಗೆ ಈಗಲೇ ಹಾಕ್ಕೊಂಡ್ರೂ ಹಾಕ್ಕೋಬೋದು, ಇಲ್ಲ ನಾನು ಮೇಲೆ ಹಾಕ್ಕೋತೀನಿ ಅಂದರೂ ಹಾಕ್ಕೋಬೋದು. ಬಟ್ ನಾನು ಇದರೊಳಗೆ ಅಂದರೆ ಕೇಕ್ ಡೆಕೋರೇಷನ್ಗೆ ನೀವು ಏನು ಉಪಯೋಗಿಸ್ತೀರಲ್ವ ಕ್ರೀಮು, ಸೊ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಾಕ್ಲೇಟ್ ಸಿರಪನ್ನು ಮಿಕ್ಸಿಗೆ ಹಾಕಿಬಿಟ್ಟು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ತುಂಬ ತಿಕ್ಕಿದ್ರೂ ಅದು ಸರಿ ಹೋಗಲ್ಲ, ತುಂಬ ಒಂಥರ ಇಳಿತಾ ಇದ್ರೂ ನೀರಾಗ್ಬಿಟ್ರೂ ಸರಿ ಹೋಗಲ್ಲ. ಇಷ್ಟು ಹದ ಇದ್ದರೆ ಸಾಕು. ಬಟ್ ಇನ್ನೊಂದು ನಂದು ಡಿಮೆರಿಟ್ ಏನು ಗೊತ್ತಾ, ಆ ಕೇಕ್ ಮೋಲ್ಡ್ ಅಂತ ಏನದು ರೊಟೇಷನಲ್
ಅದೇನು ಬೇಸ್ ಬರುತ್ತಲ್ಲೋ ಅದು ಇರಲಿಲ್ಲ ನನ್ನ ಹತ್ರ. ಸೊ ನಾನು ಯೂಶ್ವಲಿ ಪ್ಲೇಟಲ್ಲೇ ಇಟ್ಕೊಂಡು ಮಾಡಿದ್ರಿಂದ ನಾನು ತೋರಿಸ್ತೀನಿ ಮುಂದೆ ಸ್ವಲ್ಪ ಎಷ್ಟು ಕ್ಲಮ್ಸಿನೆಸ್ ಆಯಿತು ಅಂತ. ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಅದು ಒಳ್ಳೆಯದೇ, ಕೇಕ್ ಮಾಡೋ ಥರದ್ದೇನಾದರೂ ಇದ್ದರೆ. ಸೊ ಇಷ್ಟಾಯಿತು. ಇದೆಲ್ಲ ಹಾಕಿ ನನ್ನ ಬೇಸ್ಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಸ್ಟೆಪ್ ಏನು ಅಂತಂದರೆ, ಆ ವೈಟ್ ಬೇಸ್ ನಾನು ಏನು ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಈಗ ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಒಂದು 5 ಪೀಸ್ ಇದೆ, ಅಂದರೆ 10 ರೂಪಾಯಿ ಬಿಸ್ಕಿಟ್ ಪ್ಯಾಕೆಟಲ್ಲಿ 5 ಪೀಸ್ ಬರೋದಲ್ವ. ಸೊ 5 ಪೀಸ್ನ ಫಸ್ಟು ಕೈಯಲ್ಲಿ ಆ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂತ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು, ಅಂದರೆ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಬಟ್ ನಾನು ಆಲ್ಮೋಸ್ಟ್ ಆಲ್ ವೀಡಿಯೋಸಲ್ಲೆಲ್ಲ ಕೆಲವು ವೀಡಿಯೋಸ್ಗಳಲ್ಲಿ ನೋಡಿದ್ದೆ ಈ ಕ್ರೀಮ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಬಟ್ ನನಗೆ ಆಗಲಿಲ್ಲ. ಐ ಮೀನ್ ತುಂಬ ಏನು ಅವ್ರು ತೋರಿಸೋ ಥರ ಫೈನ್ ಪೇಸ್ಟ್ ಥರ ಆಗಲಿಲ್ಲ. ಬಟ್ ಓಕೆ, ಒಂಥರ ಸ್ಪ್ರೆಡ್ ಮಾಡಲಿಕ್ಕೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟೇ. ಏನು ಹಾಗೆ ಗಂಜಿ ಥರ ಅಂತ ನೈಸ್ ರೀತಿಯಲ್ಲಿ ಆಗಲ್ಲ. ಸ್ವಲ್ಪ ಹಾಲೇ ಬೇರೆ ಅನಿಸುತ್ತೆ, ಈ ಕ್ರೀಮೇ ಬೇರೆ ಅನಿಸುತ್ತೆ. ಟು ಬಿ ಫ್ಯಾಕ್ಟ್ ಅದೇ ಆಗೋದು. ಅಷ್ಟು ನೀಟಾಗಿ ಫೈನ್ ಪೇಸ್ಟ್ ಅಂತೂ ಆಗಲ್ಲ. ಅದು ನೀಟಾಗಿ ಮಿಕ್ಸು ಆಗಲ್ಲ. ನೋಡ್ತಾ ಇದ್ದೀರಾ ನೀವು ನಾನು ಯಾವ ರೀತಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅಂತ. ಬಟ್ ಆದರೂ ಆಗಲಿಲ್ಲ. ಅದರೊಳಗೆ ಪ್ರೆಸ್ ಮಾಡ್ತಾ ಇದ್ರೂ ಸ್ವಲ್ಪ ಕಷ್ಟನೇ ಆಯಿತು ಅಂತಲೇ ಹೇಳ್ಬೋದು. ನೋಡಿದ್ರೆ ಹಾಲೇ ಸಪ್ರೇಟ್ ಆಯಿತು, ಆ ಪೌಡರೇ ಅಂದರೆ ಕ್ರೀಮೇ ಸಪ್ರೇಟ್ ಆಯಿತು. ಈ ರೀತಿಯಲ್ಲಿ ಕಾಣಿಸ್ತಾ ಬಂತು. ಫೈನಲ್ ಟೆಕ್ಸ್ಚರ್ ಈ ರೀತಿ ಆಯಿತು. ಬಟ್ ಅದು ಹೇಗೆ ಅವರಿಗೆಲ್ಲ ಮಿಕ್ಸ್ ಆಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದಾದಮೇಲೆ ನಾನು 4 ಬ್ರೆಡ್ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಬ್ರೆಡ್ ಪೀಸ್ನ ತೊಗೊಂಡು ಇದನ್ನು ಎಡ್ಜಸ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ ಬ್ರೌನ್ ಭಾಗ ಏನಿತ್ತಲ್ವ ಅದನ್ನು ತೆಗಿತಾ ಇದ್ದೀನಿ. ಸೊ ಈ ಬ್ರೌನ್ ಭಾಗವನ್ನು ನೀವು ಮತ್ತೊಂದು ಸಲ ಸಪ್ರೇಟ್ ಪೌಡರ್ ಮಾಡಿಕೊಂಡು ಅದನ್ನು ಗಾರ್ನಿಷಿಗೆ ಈ ಪುಟ್ಟು ಬಾಲ್ಗಳ ಥರ ಮಾಡಿನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕಾಫಿಗೆ ಟೀಗೆ ಅದನ್ನೇ ಡಿಪ್ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ಇಲ್ಲಿ 4 ಪೀಸ್ಗಳನ್ನಾಗಿ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಅರೇಂಜ್ಮೆಂಟ್ ಸ್ಟಾರ್ಟ್. ಯಾವ ರೀತಿ ನೋಡಿದ್ರೆ ನಾನು ಪ್ಲೇಟ್ನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೆ. ಈಗ ಒನ್ ಬೈ ಒನ್ ಸ್ಟೆಪ್ ಲೇಯರ್ಸ್ನ ಹಾಕ್ಕೊತ ಹೋಗಬೇಕು. ಸೊ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ 4 ಪೀಸ್ಗಳನ್ನು ಅರೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ಸಕ್ಕರೆ ನಾನು ಆಗಲೇ ಕರಗ್ಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಅದೊಂದು 3/4 ಭಾಗ ಕರಗಿದೆ. ಸ್ವೀಟ್ನೆಸ್ ಬಿಟ್ಟಿರುತ್ತೆ, ಸಾಕು ಅಷ್ಟಾದರೆ. ಇನ್ನೊಂದು ಏನು ಅಂದರೆ ಸಕ್ಕರೆ ಆಗಲಿ ಉಪ್ಪಾಗಲಿ ನೀರಲ್ಲಿ ಎಷ್ಟು ಹಿಡಿಬೇಕೋ ಅಷ್ಟೇ ಹಿಡಿಯೋದು. ನೀವು ತುಂಬ ಹಾಕಿದ್ರೆ ತೊಗೊಳ್ಳಲ್ಲ. ಆ ನೀರಿಗೆ ಸಕ್ಕರೆ ಎಷ್ಟು ಹೋಗಬೇಕೋ ಅಷ್ಟೇ ಹೋಗುತ್ತೆ, ಉಪ್ಪು ಎಷ್ಟು ಹೋಗಬೇಕೋ ಅಷ್ಟೇ ಹೋಗುತ್ತೆ. ಕೊನೆ ಭಾಗದಲ್ಲಿ ಅದು ಎಕ್ಸ್ಟ್ರಾ ಅಂಶ ಕೆಳಗೆ ಉಳಿಯುತ್ತೆ. ಸೊ ಇಲ್ಲಿ ಫಸ್ಟ್ ಅದಕ್ಕೆ ತಿರುಗಬೇಕು, ಅಥವಾ ನಾನು ಕೇಕ್ ಎತ್ಕೋಬೇಕು ಅಂದರೆ ಈಸಿಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಾನೇನು ಚಾಕ್ಲೇಟ್ ಸಿರಪ್ ಅಂದರೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಡ್ರಾಪ್ ಅಷ್ಟು ಕೆಳಗೆ ಹಾಕಿಬಿಟ್ಟು ಚೆನ್ನಾಗಿ ದೋಸೆ ಥರ ತಿರುಗಿಸ್ದೆ. ಸೊ ಆವಾಗ ಈ ಕೇಕ್ ಏನಿದೆ ಈಸಿಯಾಗಿ ನನಗೆ ಆಮೇಲೆ ಲಿಫ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಈಗ ಫಸ್ಟ್ ಲೇಯರ್ ನಾನು ಬ್ರೆಡ್ನ ಇಟ್ಟಿದ್ದೀನಿ. ಅದಾದಮೇಲೆ ಅದರ ಮೇಲೆ ಕ್ಲೀನಾಗಿ 4 ಬದಿಗೆ ಮತ್ತು ಮಧ್ಯಭಾಗಕ್ಕೆ ಟಚ್ ಆಗೋ ರೀತಿಯಲ್ಲಿ ಈ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೋಬೇಕು. ಇದು ಆಪ್ಷನಲ್ಲು. ಶುಗರ್ ಸಿರಪ್ ನನಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಮೂವ್ ದಟ್, ಅದನ್ನು ಹಾಕದೇನೂ ಇರ್ಬೋದು. ಆದರೆ ಕೇಕ್ ಫೀಲ್ ಬರಬೇಕು ಅಂತಂದರೆ ಎಸ್, ಸ್ವೀಟ್ನೆಸ್ ಇರಲೇಬೇಕು. ಅದಕ್ಕೋಸ್ಕರ ಶುಗರ್ ಸಿರಪ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಸೆಕೆಂಡ್ ರೌಂಡ್ ಇನ್ನೊಂದು ಪೀಸ್ ಬ್ರೆಡ್ನ ಇಟ್ಬಿಟ್ಟು ಅದರ ಮೇಲೆ ಮತ್ತೆ ಶುಗರ್ ಸಿರಪ್ನ ಹಾಕಿ, ಈ ಟೈಮಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಕ್ರೀಮ್, ಆ ವೈಟ್ ಬೇಸ್, ಅದನ್ನು ನಾನು ಇದಕ್ಕೆ ಒಂದು ಲೇಯರ್ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನೀಟಾಗಂತೂ ಇದು ಮಿಕ್ಸ್ ಆಗಿಲ್ಲ, ಆದರೆ ರುಚಿಗೆ ಏನೂ ಕಡಿಮೆ ಇಲ್ಲ, ಅದೇ ಟೇಸ್ಟ್ ಕೊಡುತ್ತೆ. ಹಾಲು ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಾ ಫ್ರೆಂಡ್ಸ್, ಸೆಕೆಂಡ್ ಲೇಯರ್ ಆದಮೇಲೆ ಥರ್ಡ್ ಲೇಯರ್ ಕೂಡ ನಾನು ಇಡ್ತಾ ಇದ್ದೀನಿ. ಒಂದು ಸಲ ಪ್ರೆಸ್ ಮಾಡಿ ತುಂಬ ಜೆಂಟಲಾಗಿ ಮಾಡಿ, ಯಾಕಂದರೆ ಅದು ಬ್ರೆಡ್ ಆಗಿರೋದ್ರಿಂದ ಸ್ವಲ್ಪ ನೀವು ಹಾರ್ಷಾಗಿ ಮಾಡಿದ್ರೆ ಬ್ರೆಡ್ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ, ಅಂದರೆ ಪೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಲೇಯರ್ಗೂ ನಾನು ಮತ್ತೆ ಒಂದು ರೌಂಡು ಶುಗರ್ ಸಿರಪ್ನ ಕೋಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಒಳಗಡೆ ಎಲ್ಲ ಹೀರ್ಕೋಬೇಕು, ಆ ರೀತಿಯಲ್ಲಿ ನೀವು ಸಿರಪ್ನ ಹಾಕಿದ್ರೂ ಏನೂ ಆಗಲ್ಲ. ಸೊ ಲಾಸ್ಟ್ ಲೇಯರ್ನ ನಾನು ಈ ರೀತಿ ಇಟ್ಬಿಟ್ಟು ಅದರ ಮೇಲೆ ಮತ್ತೆ ಒಂದು ರೌಂಡ್ ಬೇಕು ಅಂದರೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಸಾಕು ನನಗೆ ಅಂತಲೇ ನೀವು ಡೈರೆಕ್ಟ್ ಡೆಕೋರೇಷನ್ ಮಾಡ್ಕೋಬೋದು. ಇದು ನಿಮ್ಮ ಬೇಸಿಕ್ ಕೇಕ್ ರೆಡಿ ಆಗುತ್ತೆ. ಅಂದರೆ ಈ ವೈಟ್ ಕೇಕ್ ಅಥವಾ ಫ್ರೂಟ್ ಕೇಕ್ ಅಂತ ಏನು ತಿಂತೀರಲ್ವ ವಿತೌಟ್ ಕ್ರೀಮ್, ಆ ರೀತಿ ಕೇಕ್ ಇದು ರೆಡಿ ಆಗುತ್ತೆ. ಸೊ ಇದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ನೀಟಾಗಿ ಒಂದು ಕಡೆಯಿಂದ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಏನನ್ನ ಅದೇ ಬಿಸ್ಕೆಟು, ಹಾಲು, ಆಮೇಲೆ ಚಾಕ್ಲೇಟ್ ಸಿರಪ್ನ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದು. ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂದರೆ ಅದರ ಜೊತೆಗೆ ನೀವು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಮಾಡ್ಕೊಂಡಿಲ್ಲ. ನನ್ನ ಹತ್ರ ಈವನ್ ಕೇಕ್ನ ಸ್ಪ್ರೆಡ್ ಮಾಡುವಂತಹ ನೈಫ್ ಕೂಡ ಇರಲಿಲ್ಲ. ಕ್ರೀಮ್ನ ನೀಟಾಗಿ ಸ್ಪ್ರೆಡ್ ಮಾಡ್ತಾರಲ್ವ ಅದು ಕೂಡ ಇರಲಿಲ್ಲ. ಸೊ ನಾನು ನಾರ್ಮಲ್ ಸ್ಪೂನಲ್ಲೇ ಉಲ್ಟಾ ಸ್ಪೂನ್ನ ಮಾಡಿಕೊಂಡು ಆ ಸ್ಪೂನಲ್ಲಿ ನೀಟಾಗಿ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಎಸ್,
ಆಗುತ್ತೆ, ಸ್ಪ್ರೆಡ್ ಆಗುತ್ತೆ, ನೀಟಾಗಿ ಆಗುತ್ತೆ. ಬಟ್ ಏನು ಅಂತಂದರೆ ಪೇಷನ್ಸ್ ಬೇಕು, ನಿಧಾನಕ್ಕೆ ಸಮಾಧಾನದಿಂದ ಮಾಡಬೇಕು. ಕೆ ಜಿ ಕೇಕ್ ಮಾಡೋರಿಗೆ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಬಟ್ ಅಲ್ಪ ಸ್ವಲ್ಪ ನಮ್ಮಂಥವ್ರು ಟ್ರೈ ಮಾಡ್ತೀವಿ ಅನ್ನೋರಿಗೆ ಎಸ್ ತುಂಬಾ ಖುಷಿ ಅಂತ ಕೊಡುತ್ತೆ. ಸೊ ನೋಡ್ತಾ ಇದ್ದೀರಾ, ಈವನ್ ಆಗಿ ದಪ್ಪ ಆಗದೆ ತೆಳ್ಳಗಾಗದೆ ಸಮವಾಗಿ ಎಲ್ಲ ಕಡೆನೂ ಈ ಚಾಕ್ಲೇಟ್ ಸಿರಪ್ನ ನಾನು ನೀಟಾಗಿ ಹಚ್ಕೋತಾ ಇದ್ದೀನಿ. ಸೊ ಇದು ಒರಿಯೋ ಬಿಸ್ಕೆಟ್ ಹಾಕಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಇಮ್ಮಿಡಿಯೇಟ್ಲಿ ಚಾಕ್ಲೇಟ್ ಫ್ಲೇವರ್ ಬರುತ್ತೆ. ಯಾರಿಗೆಲ್ಲ ಚಾಕ್ಲೇಟ್ಸ್ ಇಷ್ಟ, ಚಾಕ್ಲೇಟ್ ಐಸ್ ಕ್ರೀಮ್ ಇಷ್ಟ, ಚಾಕ್ಲೇಟ್ ಕೇಕ್ ಇಷ್ಟ ಅನ್ನೋರು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಾಡೋದು ತುಂಬ ಈಸಿ. ಜಸ್ಟ್ ನೀವು ಒಂದ್ಸಲ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಟ್ 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 ಅಂತ ಡೆಕೋರೇಟ್ ಮಾಡ್ಕೊತ ಹೋಗ್ತಾ ಇರ್ಬೋದು. ಸೊ ಇದು ಬೇಸು. ಈ ರೀತಿ ನೋಡ್ತಾ ಇದ್ರೆ ನಾನು 3 ಭಾಗ, ಮೇಲ್ಗಡೆ 1 ಭಾಗ, 4 ಭಾಗ ನೀಟಾಗಿ ಈವನ್ ಟೋನಾಗಿ ಹಚ್ಕೊಂಡಿದ್ದೀನಿ. ಅದಾದಮೇಲೆ ಉಲ್ಟಾ ಅಂದರೆ ಬ್ಯಾಕ್ ಸೈಡ್ ಇದು ಕೂಡ ನಾನು ನೀಟಾಗಿ ಹಚ್ತಾ ಇದ್ದೀನಿ. ಅಂದರೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಆ ಥರ ತಿರುಗಿಸಿದ್ದೆ. ಸೊ ಸ್ವಲ್ಪ ಸಮಾಧಾನದಿಂದ ಹಚ್ಚಿ, ಇಲ್ಲಾಂದರೆ ಲೈಟ ನೋಡಿ ಕೆಳಗಡೆ ಚೂರು ಪುಡಿ ಪುಡಿ ಆಗಿಬಿಟ್ಟಿದೆ ಅಲ್ವಾ, ಹಂಗೆ ಆಗಿಬಿಡುತ್ತೆ. ಸೊ ನೀವು ಕ್ರೀಮ್ ಹಚ್ಚಬೇಕಾದ್ರೆ ಅದನ್ನೆಲ್ಲ ಸರಿ ಮಾಡ್ಕೋಬೋದು ಆಯಿತಾ. ಸೊ ಮಕ್ಕಳೇನಾದರೂ ಇದ್ದರೆ ಖಂಡಿತ ಟ್ರೈ ಮಾಡಿಕೊಡಿ. ಅಮ್ಮ ಏನಾದರೂ ಬೇಕು, ಅಪ್ಪ ಏನಾದರೂ ಬೇಕು ಅಂತ ಕೇಳ್ತಿರ್ತಾರಲ್ವ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಡ್ತಾರೆ. ಹೆಲ್ದಿ ಕೂಡ, ನೀವೇ ಮಾಡಿಕೊಟ್ರಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನು ನಿಮಗಿರುತ್ತೆ. ಸ್ಕೂಲಲ್ಲಿ ಮಕ್ಕಳೇನು ಹೇಳ್ತಾರೆ, ನಮ್ಮ ಅಮ್ಮನೇ ಕೇಕ್ ಮಾಡಿಕೊಟ್ಟಿದ್ರು ಅಂತಲೂ ಹೇಳ್ತಾರೆ ಅಲ್ವಾ. ಎಸ್, ಇಷ್ಟಾದಮೇಲೆ ನಾನೊಂದು 5ರಿಂದ 6 ನಿಮಿಷಗಳ ಕಾಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಅದು ಸೆಟ್ ಆಗಬೇಕು, ಅಂದರೆ ಅದು ಕೂಡಬೇಕು. ಆ ಕೂಡೋಷ್ಟೊತ್ತಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಗಾರ್ನಿಷಿಗೆ ಏನೆಲ್ಲ ನಿಮಗೆ ಚಾಕ್ಲೇಟ್ಸು, ಆಮೇಲೆ ಅದೇ ಡೆಕೋರೇಟಿವ್ ಐಟಮ್ಸು ಸೇಮ್ ಅದು ಚಾಕ್ಲೇಟ್ಸಲ್ಲೇ ಮಾಡಿರ್ತಾರೆ ಕಲರ್ಸು. ಸೊ ಅದು ಯಾವುದನ್ನೆಲ್ಲ ನಿಮಗೆ ಬೇಕೋ ಅದನ್ನೆಲ್ಲ ಮಾಡಿಟ್ಕೋಬೋದು. ಸೊ ನಾನಿಲ್ಲಿ ಒಂದು ಗ್ರೇಟರ್ ಅಂದರೆ ತುರಿಯೋ ಮಣಿಯಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಚೆನ್ನಾಗಿ ತುರ್ಕೊಂಡೆ. ಬಟ್ ಏನು ಅಂದರೆ ಮೇ ಬಿ ಫ್ರಿಜ್ಜಲ್ಲಿ ಇಟ್ಟು ಹೊರಗೆ ತೆಗ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ನೀಟಾಗಿ ತುರಿಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಹಾಗಾಗಿ ಅದು ಮೆಲ್ಟ್ ಆಗಿ ಕೈಯಲ್ಲಿ ಹೀಟ್ ಜನ್ರೇಟ್ ಆದಂಗೆ ಮೆಲ್ಟ್ ಆಗುತ್ತಲ್ವ. ಸೊ ಮೆಲ್ಟ್ ಆಗಲಿಕ್ಕೆ ಶುರುವಾಗ್ಬಿಡ್ತು. ಸೊ ಅವಾಗ ನಾನು ಏನು ಮಾಡಿದೆ, ಈ ರೀತಿ ಚಾಕುವಲ್ಲಿ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡಿಕೊಂಡೆ. ಸೊ 2 ಡೈರಿ ಮಿಲ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ಎನಫ್ ಅನ್ನಿಸ್ತು ನನಗೆ. 1 ಪೀಸ್ ಕೇಕ್ ಮಾಡ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಆಗಿತ್ತು. 4 ಬದಿ ಮೇಲ್ಗಡೆ ಭಾಗಕ್ಕೂ ನಾನು ಈ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕುವಷ್ಟು ಚಾಕ್ಲೇಟ್ ನನಗೆ ಸಿಕ್ಕಿತ್ತು. ಸೊ ನೋಡ್ತಾ ಇದ್ದೀರಾ, ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಕೈಯಲ್ಲಿ ಹಿಡ್ಕೊಂಡಷ್ಟು ಏನಾಗುತ್ತೆ ಅಂದರೆ ಸ್ವಲ್ಪ ಮೆಲ್ಟ್ ಆಗುತ್ತೆ, ನಿಮ್ಮ ಕೈಯೆಲ್ಲ ಚಾಕ್ಲೇಟ್ ಆಗುತ್ತೆ. ಸೊ ಅದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ನನ್ನ ಕೇಕ್ ಸೆಟ್ ಆಗಿತ್ತು. ಸೊ ನಾನೇನು ಮಾಡ್ತಾಯಿದ್ದೀನಿ, ಈಗ ಇದನ್ನು ಮೇಲ್ಗಡೆಯಿಂದ ಸೈಡ್ ಎಲ್ಲ ಭಾಗವಾಗಿ ಚಾಕ್ಲೇಟ್ಗಳನ್ನು ಆ್ಯಡ್ ಮಾಡ್ತಾ ಬರ್ತೀನಿ. ಚಾಕ್ಲೇಟ್ ಕೇಕ್ ಅಂದಾಗ ಚಾಕ್ಲೇಟ್ ಇರಲೇಬೇಕಲ್ವಾ, ಏನಂತೀರಾ? ಸೊ ನಿಮ್ಮ ಫೇವ್ರೆಟ್ ಚಾಕ್ಲೇಟ್ಸ್ ಯಾವುದೇ ಆಗಿರ್ಬೋದು, ಈವನ್ ಇದಕ್ಕೆ ಮಿಲ್ಕಿ ಬಾರ್ ಕೂಡ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಅಥವಾ ನೀವು ಡೆಕೋರೇಷನ್ ಮಾಡಲಿಕ್ಕೆ ಕಿಟ್ ಕ್ಯಾಟ್ ಕೂಡ ಇಡ್ಬೋದು ಮೇಲ್ಗಡೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಅವತ್ತು ನನಗೆ ಅವೈಲಬಿಲಿಟಿ ಇದ್ದಿದ್ದು ನನ್ನ ಮನೆಯಲ್ಲಿ ಡೈರಿ ಮಿಲ್ಕು ಮತ್ತು ಜೆಮ್ಸ್ ಇತ್ತು. ಸೊ ಅದನ್ನು ನಾನಿಲ್ಲಿ ಹಾಕಿದ್ದೀನಿ ಅಷ್ಟೇ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಐಟಮ್ನ ಹಾಕಿದ್ದೀನಿ, ಅದೇನು ಅಂತ ಹೇಳ್ತೀನಿ, ಲಾಸ್ಟ್ ತನಕ ನೋಡ್ತಾ ಇರಿ ಆಯಿತಾ. ಸೊ ನಾನಿಲ್ಲಿ ಉಗ್ತಾ ಇದ್ದೀನಿ, ಅಂದರೆ ನೀಟಾಗಿ ಹಾಕಲಿಕ್ಕೆ ಆಗೋದಿಲ್ಲ ಅದು. ಸೊ ಜಸ್ಟು ಉಗ್ಗೋದು ಅಂತಾರೆ, ಸ್ಪ್ರೆಡ್ ಮಾಡಲಿಕ್ಕೆ ಜಸ್ಟ್ ಐ ಆಮ್ ಥ್ರೋಯಿಂಗ್ ಇಟ್ ಅಂತಾರಲ್ಲ, ಆ ರೀತಿ ಉಗ್ತಾ ಇದ್ದೀನಿ. ಸೊ ಅದು ಏನಾಗುತ್ತೆ, ನೀಟಾಗಿ ಅದ್ರ ಮೇಲೆ ಸ್ಟಿಕ್ ಆನ್ ಆಗುತ್ತೆ. ತುಂಬ ಹೊತ್ತು ಫ್ರಿಜ್ಜಲ್ಲಿಟ್ಟು ತೆಗಿಬೇಡಿ, ಯಾಕಂದರೆ ಡೈರಿ ಮಿಲ್ಕ್ ಅದ್ರ ಮೇಲೆ ಸ್ಟಿಕ್ ಆನ್ ಆಗಲ್ಲ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಪ್ಲೇಟಿಗೆ ಏನು ಮಾಡ್ತೀನಿ, ಆ ಎಕ್ಸ್ಟ್ರಾ ಕೆಳಗಡೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಜಸ್ಟ್ ಕೇಕ್ನಷ್ಟೇ ಇನ್ನೊಂದು ಪ್ಲೇಟಿಗೆ ಮೂವ್ ಮಾಡ್ಕೊತೀನಿ. ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ, ಅಥವಾ ಮಾಡಿದ್ಮೇಲಾದರೂ ತೋರಿಸ್ತೀನಿ ಅನಿಸುತ್ತೆ. ಎಸ್ ನೋಡಿ, ಆ ಕೆಳಗಡೆದೆಲ್ಲ ತೆಗೆದ್ಬಿಟ್ಟು ಜಸ್ಟ್ ಕೇಕ್ನಷ್ಟೇ ನಾನು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡೆ. ಇದಾದಮೇಲೆ ನನ್ನ ಹತ್ರ ಕೆಲವು ಕೋಟೆಡ್ ಶುಗರ್ ಚಾಕ್ಲೇಟ್ಸ್ ಇತ್ತು. ಇದ್ರ ಒಳಗೆ ಕಡಲೆಕಾಯಿ ಇದೆ. ಆ ಕಡಲೆಕಾಯಿ ಮೇಲೆ ಈ ಎಕ್ಸಿಬಿಷನ್ಗಳಲ್ಲೆಲ್ಲ ಸಿಗುತ್ತೆ ಈ ಥರ ಚಾಕ್ಲೇಟ್ಸು. ಸೊ ಈ ಚಾಕ್ಲೇಟ್ಸ್ಗಳನ್ನು ಇಟ್ಟಿದ್ದೀನಿ. ಹಾಗೆ ಅರೇಂಜ್ಮೆಂಟ್ ಅಂದರೆ ಗಾರ್ನಿಷಿಂಗೋಸ್ಕರ ನಿಮಗೆ ಇಷ್ಟ ಆಗುವಂಥ ಚಾಕ್ಲೇಟ್ಸ್ ಯಾವುದಾದ್ರೂ ಸರಿ ಅದನ್ನು ಆ್ಯಡ್ ಮಾಡ್ತಾ ಬನ್ನಿ. ನನಗೆ ಇಲ್ಲಿ ಜೆಮ್ಸ್ ಇತ್ತು, ಜೆಮ್ಸ್ ಇಷ್ಟನೂ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಕೂಡ. ಮಕ್ಕಳಿಗೆ ಈ ಥರ ಕಲರ್ಫುಲ್ ಆಗಿದ್ದರೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಹಾಗೆ ಮತ್ತೆ ಮಾಡಿಕೊಡು ಅಂತಲೂ ಕೇಳ್ತಾರಲ್ವ. ಸೊ ಈ ರೀತಿಯಾಗಿ ನಾನು ಕೇಕ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆಯೂ ನೀವು ನಿಮ್ಮ ಫೇವ್ರೆಟ್ ಚಾಕ್ಲೇಟ್ಸ್ನ ನಾನು ಆಗಲೇ ಹೇಳ್ದಂಗೆ ಇಟ್ಕೋಬೋದು. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಅದೇ ಚಾಕ್ಲೇಟ್ ಸಿರಪ್ನ ಮೇಲ್ಗಡೆ ಒಂದು ಲೇಯರಾಗಿ ಕ್ರಾಸಾಗಿ ದಿಗ್ಸಾಗೋ ಹಾಕ್ಕೊಂಬರ್ಬೋದು. ನಾನು ಹಾಕ್ಕೊಂಬಂದಿಲ್ಲ. ಇನ್ನು ಇದು ಬಂದುಬಿಟ್ಟು ಜೀರಿಗೆ ಪೆಪ್ಪರ್ಮೆಂಟ್ ಅಂತಾರಲ್ವ, ಅದು ಕೂಡ ಇತ್ತು ನನ್ನ ಮನೇಲಿ. ಸೊ ಅದನ್ನು ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ, ಇಷ್ಟ ಆಯಿತಾ? ಮಾಡಿಕೊಡ್ತೀರಲ್ವ? ಹಾಗಾದರೆ ಹೇಗಾಗಿತ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ತೆಗೆದುಬಿಟ್ರೆ ಈ ರೀತಿಯಾಗಿ ಕೈಗೆ ಕ್ರೀಮ್ ಅಂಟದೇ ಇರೋ ರೀತಿಯಲ್ಲಿ ಚಾಕ್ಲೇಟ್ ಕೇಕ್ ರೆಡಿ ಆಗುತ್ತೆ. ಸೆಟ್ ಕೂಡ ಆಗುತ್ತೆ.
ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ, ನೋಡಲಿಕ್ಕೂ ಅದ್ಭುತವಾಗಿರುತ್ತೆ. ಹಾಗಾದರೆ ಹೇಗೆ ಮಾಡಿದೆ ಅಂತ ನೋಡಿದ್ದೀರಾ ಅಂದಮೇಲೆ ಒಂದ್ಸಲ ನೀವು ಮಾಡಿಬಿಟ್ಟು ಮನೇಲಿ ಮಾಡಿಕೊಡಿ. ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಖುಷಿಯಾಗುತ್ತೆ. ಮತ್ತೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಖಂಡಿತ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ, ಮಿಸ್ ಮಾಡ್ಕೋತಾ ಇರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಮಿಸ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟಿಗೆ ತುಂಬ 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 ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್, ಸಿ ಯು.